ಇದು ಒಂದು ದೊಡ್ಡ ಕತೆ ಚಿಕ್ಕದಾಗಿ ನಿಮ್ಮ ಮುಂದೆ ತರುತ್ತೇನೆ ಪ್ರಿಯ ಓದುಗರೇ, ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮುಂದಿನ ಭಾಗಕ್ಕೆ ಕಾಮೆಂಟ್ ಮಾಡಿ. ನೀವು ಶೀಲವಂತರಾಗಿದ್ದರೆ ಈ ವಿಡಿಯೋ ನಿಮಗಲ್ಲ. ಸುಮಾರು ರಾತ್ರಿ 12ರ ಅಂಚು. ಇದ್ದಕ್ಕಿದ್ದಂತೆ ಬೆಡ್ಶೀಟ್ ಒಳಗೆ ಯಾರೋ ದೂರಿ ಕಾಲಿನಿಂದ ಮೇಲಕ್ಕೆ ತೊಡೆಮೇಲೆಲ್ಲ ನೆಕ್ತಾ ಪ್ಯಾಂಟಿನ ಪಕ್ಕಕ್ಕೆ ಸರಿಸಿ ತುಲ್ಲಿಗೆ ಬಾಯಿ ಹಾಕ್ದಂಗೆ ಆಗಿ ಸುಧಾಳಿಗೆ ಹೇಗೇಗೋ ಆಯ್ತು, ಗಾಬರಿಯೂ ಆಯ್ತು. ಆದರೆ ಹೆಣ್ತನದ ಆಕಾಂಕ್ಷೆ ಅವಳನ್ನು ಸುಮ್ಮನಾಗಿಸಿತ್ತು. ಯಾರಿರಬಹುದು ಎಂದು ತಲೆ ಸವರಿ ತುಲ್ಲಿಗೆ ಅದುಮಿಕೊಂಡಳು. ಇನ್ನು ಕಾಲು ಅಗಲಿಸಿದಳು. ನನಗೆ ಗೊತ್ತು ಅತ್ತಿಗೆ, ನನಗೋಸ್ಕರ ವೇಟ್ ಮಾಡ್ತಿದ್ದೀಯಾಂತ. ಚಿಕ್ಕದಾಗಿ ಮೇಲೆ ಬಂದು ಕಿವಿಯಲ್ಲಿ ಪಿಸುಗುಟ್ಟಿದಾಗ ಅವನು ಅರವಿಂದ ಅಂತ ಅವಳಿಗರ್ಥವಾಯಿತು. ಅವನು ಅತ್ತಿಗೆ ಸರಸ್ವತಿ ಅಂದುಕೊಂಡು ಕೇಯಲು ಬಂದಿದ್ದಾನೆ ಅಂತ್ಲೂ ಅವಳಿಗರ್ಥವಾಯ್ತು. ಹೇಗೂ ಮಜಲು ಶುರುವಾಗಿತ್ತು. ಆ ತಮ್ಮ ಅಲ್ಲ ಈ ತಮ್ಮ ಅಷ್ಟೇ ಅಂದ್ಕೊಂಡು ಅವನಿಗೆ ಗೊತ್ತಾಗದೀರ ಮೇನೇಜ್ ಮಾಡಲು ಪ್ರಯತ್ನಪಟ್ಳು. ಈ ಸಂದರ್ಭ ಹೇಗೆ ಬಂತೆಂದರೆ ಶಶಿಕಾಂತ್ ಮದುವೆಯಾದ 3ನೇ ದಿನ ಮನೆದೇವರ ಪೂಜೆಗೆ ಅಂತ ಇಡೀ ಕುಟುಂಬವೇ ಹೊರಟಿತ್ತು. ಪೂಜೆ ಮಾಡಿಸಿಕೊಂಡು ಆ ದಿನ ಅಲ್ಲೇ ಉಳಿದುಕೊಳ್ಳುವುದು ಅವರ ಮನೆಯ ಸಂಪ್ರದಾಯ. ಹಾಗಾಗಿ ಅಲ್ಲೇ ಉಳಿದುಕೊಂಡರು. ಆದರೆ ಅದೃಷ್ಟವೋ ದುರಾದೃಷ್ಟವೋ ದೇವಸ್ಥಾನದ ಛತ್ರವೆಲ್ಲ ಬುಕ್ ಆಗ್ಬಿಟ್ಟು ಒಂದೇ ಒಂದು ರೂಮು ಮಾತ್ರ ಇತ್ತು. ಅಲ್ಲದೆ ಮಂಚವೂ ಇಲ್ಲದೆ ಎಲ್ಲರೂ ಅಷ್ಟರಲ್ಲೇ ನೆಲದ ಮೇಲೆ ಮಲಗಬೇಕಾಯಿತು. ಒಂದು ಲೈನ್ ನಲ್ಲಿ ಗಂಡಸರು ಹೆಂಗಸರ ಕಡೆ ತಲೆ ಮಾಡಿ ಮಲಗಿ, ಎರಡನೆಯ ಲೈನ್ ನಲ್ಲಿ ಹೆಂಗಸರು ಗಂಡಸರ ಕಡೆ ತಲೆ ಮಾಡಿ ಮಲಗಿದರು. ಅಲ್ಲಿ ಬೆಡ್ ಲೈಟ್ ಸಹ ಇಲ್ಲದೆ ಕತ್ತಲು ಆವರಿಸಿ ಎಲ್ಲರೂ ನಿದ್ರೆಗೆ ಜಾರಿದರು. ಆದರೆ ಕೆಲವರಿಗೆ ನಿದ್ರೆ ಬಂದಿರಲಿಲ್ಲ. ಅದರಲ್ಲಿ ಅರವಿಂದನೂ ಒಬ್ಬ. ತನ್ನ ಪ್ರೀತಿಯ ಅತ್ತಿಗೆ ಗೋಡೆಯ ಪಕ್ಕ ಮಲಗಿದ್ದುದು ಗಮನಿಸಿದ್ದ ಅವನು ಆ ಕತ್ತಲಲ್ಲೇ ಗೋಡೆಯ ಪಕ್ಕ ನುಸುಳಿದ್ದ. ಆದರೆ ಮಲಗಿದ ಮೇಲೆ ಸುಧಾ ಮತ್ತು ಸರಸ್ವತಿ ಜಾಗ ಬದಲಾಯಿಸಿಕೊಂಡಿದ್ದು ಅವನ ಅರಿವಿಗೆ ಬಂದಿರಲಿಲ್ಲ. ಅತ್ತಿಗೆ ಪ್ಲೀಸ್ ಬ್ಲೌಸ್ ತೆಗೀರಿ, ಹಾಲು ಕುಡಿಬೇಕು ಅಂತ ಪಿಸು ಮಾತಿನಿಂದಂದಾಗ ಸುಧಾ ಅವನ ಬಾಯಿಗೆ ಕೈ ಅಡ್ಡ ಮಾಡಿ ಬ್ಲೌಸ್ ತೆಗೆದು ಮೊಲೆ ಕೊಟ್ಟಳು. ಅವನಿಗೆ ಸ್ವಲ್ಪ ಡೌಟಾದರೂ ಕಾಮವಾಂಛನೆ ಮುಂದುವರೆಸಿ ಬಿಟ್ಟಿತ್ತು. ಫುಲ್ಲಾಗಿ ಬೆಡ್ಶೀಟ್ ಹೊದ್ದುಕೊಂಡು ಕಾಮಯುದ್ಧ ನಡ್ಸೇ ಬಿಟ್ಟರು. ಉಮ್ವಾ ಅಂತ ಒಂದು ಮೊಲೆಯನ್ನು ಚೀಪುತ್ತಾ ಇನ್ನೊಂದು ಮೊಲೆಯನ್ನು ಹಿಸುಕುತ್ತಿದ್ದ. ಅವಳು ಬೆಡ್ಶೀಟ್ ಕೆಳಗಿನಿಂದಲೇ ಅವನ ಪಂಚೆಯನ್ನು ಚಡ್ಡಿಯನ್ನು ಕೆಳಕ್ಕೆ ನೂಕಿ ತುಣ್ಣೆ ಹಿಡಕೊಂಡ್ಳು. ಶಶಿ ತುಣ್ಣೆಗಿಂತಲೂ ದಪ್ಪದಾಗಿತ್ತು. ಹಿಡಿ ತುಂಬಾ ಇತ್ತು. ಬೀಜಗಳನ್ನು ಸವರಿ ತುಣ್ಣೆಯನ್ನ ಜಟಕ ಮಾಡಿದಳು. ಆಹಾ ಅತ್ತಿಗೆ ಅಂತ ಅವನು ಮೂಲುಗಿದಾಗಲೂ ಆ ಅಂತ ಸಹಕರಿಸ್ತಿದ್ಲು. ಅವನ ಇನ್ನೊಂದು ಕೈಯನ್ನು ತುಲ್ಲಿನ ಮೇಲೆ ಬಿಟ್ಕೊಂಡ್ಲು. ಅವನು ತುಲ್ಲನ್ನು ರಬ್ ಮಾಡ್ತಾ ಬೆರಳನ್ನು ದೂರಿಸಿ ಫಿಂಗರಿಂಗ್ ಮಾಡತೊಡಗಿದ. ಆಮ್ ಅಂತ ಮೂಲುಗುತ್ತಿದ್ದಳೇ ವಿನಾ ಹೆಚ್ಚಾಗಿ ಶಬ್ದ ಬರದಂಗೆ ನೋಡ್ಕೊಂತಿದ್ಲು. ಅತ್ತಿಗೆ, ಏನೋ ಶಾಟ ಬೆಳೆದು ಬಿಟ್ಟಿದೆಯಲ್ಲ, ಯಾಕೆ ಮದುವೆ ಕೆಲಸಗಳು ಅಂತ ಬಿಡುವು ಇರಲಿಲ್ವಾ ಅಂತ ಸುಧಳ ತುಲ್ಲಿನ ಶಾಟವನ್ನು ಕಚ್ಚಿ ಗುಸುಗುಟ್ಟಿದ. ಹೋ, ಸರಸ ಯಾವಾಗ್ಲೂ ಶೇವ್ ಮಾಡಿ ನೀಟಾಗಿ ಇಟ್ಕೊಂತಾಳೇನೋ ಅಂದ್ಕೊಂಡು ಗುಟ್ಟಿದಳು. ಅವನು ತುಲ್ಲಿನೊಳಗೆ ಫಿಂಗರಿಂಗ್ ಮಾಡ್ತಿದ್ರೆ, ಮೊಲೆನ್ನ ಚೀಪ್ತಿದ್ರೆ ಶರೀರವೆಲ್ಲ ಜುಮ್ ಅಂದೋಯ್ತು. ಅವನ ತುಣ್ಣೆನ್ನ ಹಿಂದೆ ಮುಂದೆ ಮಾಡ್ತಾ ತುಲ್ನೆಕ್ಕೆ ಸರಿಪಡಿಸಿಕೊಂಡು ಪಿರ್ರೆ ಮೇಲೆ ಚಿಕ್ಕದಾಗಿ ಹೊಡೆದು ಸಿಗ್ನಲ್ ಕೊಟ್ಳು. ಶಾಮಣ್ಣನವರ ಮಕ್ಕಳಲ್ಲಿ ದೊಡ್ಡವಳು ಸುಧಾ, ಅತಿ ಚಿಕ್ಕವನು ಅರವಿಂದ. ಅವರಿಬ್ಬರಲ್ಲಿ ಅರಿವಾಗದ ಕಾಮ ಕಾರ್ಯ ವಿಜೃಂಭಿಸಿತ್ತು. ಅರವಿಂದ ನಿಶ್ಶಬ್ದವಾಗಿ ದೆಂಗಲು ಶುರು ಮಾಡಿದ. ಒಂದೆರಡು ಶಾಟ್ ಹೊಡೆದ ತಕ್ಷಣ ಸ್ಪೀಡ್ ಎತ್ತಿಕೊಂಡ. ಅವನ ದಪ್ಪದ ತುಣ್ಣೆ ಒಳಗೆ ಎಲ್ಲೋ ಟಚ್ ಆಗಿ ಸುಖದ ಅಮಲು ಹೆಚ್ಚಾಗ್ತಾ ಬಂತು. ಅವಳು ನಡುವನ್ನು ಎತ್ತಿ ಆಪೋಸಿಟ್ ಕುಂತಿದ್ಲು. ಆಹಾ ಅಂತ ಹೊರಗೆ ಶಬ್ದ ಬರದಂಗೆ ಒಳಗೊಳಗೆ ಮೂಲುಗಿದಳು. ಅವನು ಎರಡು ಕೈಗಳನ್ನೂ ಸುಧಳ ಎರಡು ಪಕ್ಕದಲ್ಲಿ ಭೂಮಿಗೆ ಒತ್ತಿಡಿದು ಮಿಷನರಿ ಪೊಸಿಷನ್ ನಲ್ಲಿ ಶತಾಬ್ದಿ ಎಕ್ಸ್‌ಪ್ರೆಸ್ ತರ ದೆಂಗುತ್ತಿದ್ದ. ಅವಳಿಗಾದ ಖುಷಿಗೆ ಅವನ ಮುಖವನ್ನ ಎಳೆದು ಕಚ್ಚಾಕ್ಬೇಕೆನಿಸಿತು. ಆದರೆ ಹಾಗೆ ಮಾಡುವಂತಿರಲಿಲ್ಲ. ಅವನು ನಿಲ್ಲಸದೆ ಸುಮಾರು 20 ನಿಮಿಷ ಸ್ಪೀಡಾಗಿ ದೆಂಗಿ ಚಿಳ್ ಅಂತ ರಸ ಕಾರಿಸಿದಾಗಲಂತೂ ಅವಳು ಸ್ವರ್ಗಲೋಕದಲ್ಲಿದ್ದೇನೆನಿಸಿತು. ಕಾಲುಗಳಿಂದ ಅವನ ನಡುವು ಬಿಗಿಸಿ ಹಾಗೇ ಪಿರ್ರೆಗಳನ್ನು ಅದುಮಿಕೊಂಡಳು. ಅವನು ಅವಳ ಮೇಲೆ ಮಲಗಿ ಕೊರಳಿಗೆ ಮುತ್ತಿಡುತ್ತಾ ಮೊಲೆಗಳಿಗೆ ಮುಖ ಉಜ್ಜಾಡ್ತಾ ಖುಷಿ ಪಡುತ್ತಿದ್ದ.
ಅಷ್ಟರಲ್ಲಿ ಶಬ್ದ ಆಯ್ತು. ಶಾಮಣ್ಣನವರು ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಅಟ್ಯಾಚ್ಡ್ ಬಾತ್ರೂಮ್ಗೆ ಹೋಗ್ತಿದ್ದರು. ತಕ್ಷಣ ಇವರಿಬ್ಬರೂ ಅಲರ್ಟ್ ಆಗಿ ಹಾಗೆ ಒಬ್ಬರಿಗೊಬ್ಬರು ಬಿಗಿದಪ್ಪಿ ಬೆಡ್ಶೀಟ್ ಫುಲ್ ಹೊಚ್ಕೊಂಬಿಟ್ರು. ಅರವಿಂದನ ಭಾರವನ್ನು ಸುಧಳು ಹೊರುತ್ತಿದ್ದಾಗ್ಯೂ ಖುಷಿಯಿಂದ ನಿಭಾಯಿಸಿದಳು. ಶಾಮಣ್ಣನವರು ಬಂದು ಮಲಗಿದಾಗ ಏಕೋ ಒಮ್ಮೆ ಕಣ್ಣು ಹಾಯಿಸಬೇಕೆನಿಸಿತು. ಅದೇ ಮೊಬೈಲ್ ಟಾರ್ಚ್ ಲೈಟ್ ನಲ್ಲಿ ಮಖಗಳ ಮೇಲೆ ಬೆಳಕು ಬೀಳದೆ ಬೇರೆ ಕಡೆಗಳಲ್ಲಿ ಬೆಳಕು ಹಾಯಿಸಿದರು. ಗೋಡೆ ಪಕ್ಕದಲ್ಲಿ ಫುಲ್ ಬೆಡ್ಶೀಟ್ ಹೊದ್ದಿಕೊಂಡು ಮುಡ್ಡಿ ಮೇಲಕ್ಕೆ ಎತ್ತಿಕೊಂಡು ಮಲಗಿದಂತೆ ಕಾಣಿಸಿತು. ಪಾಪ ಸುಧಾ ಅಂದ್ಕೊಂಡ್ರು.